ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಗೆದ್ದಿರುವಂತಹ ಗಿಲ್ಲಿ ನಟ ಮೊದಲಿಗೆ ಸುದೀಪ್, ಬಳಿಕ ಶಿವರಾಜ್ ಕುಮಾರ್ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದು ಇದೀಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದಿದ್ದಾರೆ. ಈ ಕುರಿತು ಸಿದ್ದರಾಮಯ್ಯ ಹಾಗೂ ಗಿಲ್ಲಿ ನಡುವೆ ನಡೆದಂತಹ ಮಾತುಕತೆ ಬಲು ಮಜವಾಗಿದೆ. ಸಿಎಂ ಭೇಟಿಯಾದ ಗಿಲ್ಲಿ ನಟ, ಮಾತುಕತೆ ಬಲು ಮಜಾ. ಅದ್ದೂರಿಯಾಗಿ ಬಿಗ್ ಬಾಸ್ ಶೋ ಅನ್ನ ಗಿಲ್ಲಿ ಈಗಾಗಲೇ ಗೆದ್ದಿದ್ದಾರೆ. ಬಿಗ್ ಬಾಸ್ ಕನ್ನಡದ ಇತಿಹಾಸದಲ್ಲೇ ಯಾರು ಪಡೆಯದಷ್ಟು ಮತಗಳನ್ನ ಗಳಿಸಿ ಗಿಲ್ಲಿ ಗೆದ್ದಿದ್ದಾರೆ. ಬಿಗ್ ಬಾಸ್ ದಿಸೆಯಿಂದ ಗಿಲ್ಲಿಗೆ ರಾಜ್ಯದಾದ್ಯಂತ ಅಭಿಮಾನಿಗಳು ಹುಟ್ಕೊಂಡಿದ್ದಾರೆ. ಹೋದಲ್ಲಿ ಬಂದಲ್ಲೆಲ್ಲ ಜನ ಮುಗಿ ಬೀಳ್ತಿದ್ದಾರೆ. ಗಿಲ್ಲಿ ಕೂಡ ಗೆದ್ದು ಬಂದ ಬಳಿಕ ಚಿತ್ರರಂಗದ ಹಿರಿಯರು, ರಾಜ್ಯದ ಹಿರಿಯರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡಿತಾ ಇದ್ದಾರೆ. ಮೊದಲಿಗೆ ಸುದೀಪ್, ಬಳಿಕ ಶಿವರಾಜ್ ಕುಮಾರ್ ಭೇಟಿಯಾಗಿ ಆಶೀರ್ವಾದ ಪಡೆದಂತಹ ಗಿಲ್ಲಿ ನಟ ಇದೀಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಈ ವೇಳೆ ಸಿದ್ದರಾಮಯ್ಯ ಹಾಗೆ ಗಿಲ್ಲಿ ನಡುವಿನ ನಡೆದಂತಹ ಮಾತುಕತೆ ಬಲು ಮಜವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಯಾಗಿ ಗಿಲ್ಲಿ ಆಶೀರ್ವಾದ ಪಡೆದಿರುವಂಥದ್ದು. ಬಳಿಕ ಅಲ್ಲಿದ್ದಂತಹ ಕೆಲವರು ಗಿಲ್ಲಿಯ ಪರಿಚಯವನ್ನ ಸಿದ್ದರಾಮಯ್ಯ ಅವರಿಗೆ ಮಾಡಿಕೊಟ್ಟು ಮಳವಳ್ಳಿಯವನು ಅಂತ ಹೇಳ್ತಾರೆ. ಕೂಡಲೇ ಸಿಎಂ ಸಿದ್ದರಾಮಯ್ಯ ಅವರು ಓ ಶಿವಣ್ಣನ ಊರಿನವರ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರು ರಾಜಕೀಯ ಮುಖಂಡ ಮಳವಳ್ಳಿ ಶಿವಣ್ಣ ಬಗ್ಗೆ ಗಿಲ್ಲಿಯಲ್ಲಿ ವಿಚಾರಿಸ್ತಾರೆ. ಶಿವಣ್ಣ ಊರಿನಲ್ಲಿ ಇಲ್ಲ ಅನ್ಸುತ್ತೆ, ಬರ್ತಿದ್ದಾರ ಊರ್ ಕಡೆಗೆ ಅಂತ ಹೇಳಿ ಕೇಳಿದ್ರು ಸಿಎಂ. ಅದಕ್ಕೆ ಗಿಲ್ಲಿ ಹೌದಣ್ಣ ಆಗಾಗ ಬರ್ತಿರ್ತಾರೆ ಅಂತ ಹೇಳಿ ಉತ್ತರ ಕೊಟ್ರು. ಬಳಿಕ ಅಲ್ಲಿದ್ದ ಕೆಲವರು 50 ಲಕ್ಷ ಕೊಟ್ಟಿದ್ದಾರೆ, ಬಹುಮಾನವಾಗಿ ಹಣ ಬಂದಿದೆ ಅಂತ ಹೇಳ್ತಾರೆ. ಇನ್ನೊಬ್ಬರು ಕಾರು ಕೂಡ ಕೊಟ್ಟವ್ರೆ ಅಂತ ಹೇಳಿದ್ರು. ಇನ್ನೊಬ್ಬರು ಶರವಣ 20 ಲಕ್ಷ ರೂಪಾಯಿ ಕೊಟ್ರು ಅಂತ ತಿಳಿಸಿದ್ದಾರೆ. ಎಲ್ಲವನ್ನ ಕೇಳಿಸಿಕೊಂಡ ಸಿಎಂ ಓ ಶರವಣ ಕೂಡ ಹಣ ಕೊಟ್ರಾ ಅಂತ ಕೇಳಿದ್ರು. ಅದಕ್ಕೆ ಗಿಲ್ಲಿ ಅವರು ರನ್ನರ್ ಅಪ್ಗೆ ಅಂದ್ರೆ ಸೆಕೆಂಡ್ ಬಂದವರಿಗೆ ಕೊಟ್ರು ಸರ್ ಅಂತ ಉತ್ತರ ಕೊಟ್ರು. ಬಳಿಕ ಅಲ್ಲೇ ಇದ್ದ ಭೈರತಿ ಸುರೇಶ್, ಸುದೀಪ್ ಅವರು 10 ಲಕ್ಷ ಕೊಟ್ಟಿರ್ಬೇಕಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಗಿಲ್ಲಿ ಕೂಡ ಹೌದು ಅಂತ ಹೇಳ್ತಾರೆ. ಊಟ ಮಾಡ್ಬೇಕು ಊಟಿದಾರ ಎಷ್ಟು ದಿನ ಹಣ ಹಾಕ್ತಿದ್ರು ಬಹಳ ಓಟ್ ತಗೊಂಡಿರ್ಬೇಕಲ್ಲ. 50 ಕೋಟಿ ಹೆಚ್ಚಾಗಿ ಪಾಪ್ಯುಲಾರಿಟಿ ಬಹಳ ಪಾಪ್ಯುಲಾರಿಟಿ ಆಗೈತೆ. ಒಳ್ಳೆಯವನು ಪಾಪ. ನಾನು ನಗ್ಸಿ ಎಲ್ಲ ಮಾಡಿ ಎಲ್ಲ ನನ್ನ ವೈಫ್ ಎಲ್ಲ ಒಟ್ಟು 45 ಕೋಟಿ ಓಟ್ ಬಂದಿದೆ. 45 ಕೋಟಿ ಬಿಗ್ ಬಾಸ್ಗೆ ನಂಬರ್ 1 ಇಡೀ ದೇಶ. ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಬಿಗ್ ಬಾಸ್ ಸೆಕೆಂಡ್ ಅವ್ರಿಗೆ ಎಷ್ಟು ಕೊಟ್ಟು ಗೊತ್ತು? ಬಳಿಕ ಸಿದ್ದರಾಮಯ್ಯ ಅವರು ನಿಮ್ಮ ತಂದೆ ತಾಯಿ ಏನ್ ಮಾಡ್ತಾರೆ ಅಂತ ಕೇಳಿದ್ರು. ಅದಕ್ಕೆ ಗಿಲ್ಲಿ ಊರಲ್ಲೇ ವ್ಯವಸಾಯವನ್ನ ಮಾಡ್ತಾರೆ ಸರ್ ಅಂತ ತಿಳಿಸ್ತಾರೆ. ನೀವು ಎಷ್ಟು ಜನ ಅಣ್ಣ ತಮ್ಮಂದ್ರು ಅಂತ ಹೇಳಿ ಲೋಕಾಭಿರಾಮವಾಗಿ ವಿಚಾರಿಸ್ತಾರೆ. ಅದಕ್ಕೆ ಗಿಲ್ಲಿ ಅಲ್ಲೇ ಇದ್ದ ಅಣ್ಣನನ್ನ ತೋರಿಸಿ ಪರಿಚಯವನ್ನ ಮಾಡಿಸ್ತಾರೆ. ಗಿಲ್ಲಿಯ ಅಣ್ಣನು ಕೂಡ ಸಿಎಂ ಅವರ ಆಶೀರ್ವಾದವನ್ನ ಪಡೆದ್ರು. ಅಷ್ಟರಲ್ಲೇ ಸಚಿವರಾದ ಭೈರತಿ ಸುರೇಶ್ ಅವರು ಬಹಳ ಓಟ್ ಬಂದಿರ್ಬೇಕಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅಲ್ಲಿದ್ದಂತಹ ಕೆಲವರು 45 ಕೋಟಿ ಬಂದಿದೆ ಸರ್ ಅಂತ ಹೇಳಿದ್ರು. ಬಳಿಕ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಬಿಗ್ ಬಾಸ್ ಇತಿಹಾಸದಲ್ಲೇ ಇವನಿಗೆ ಹೆಚ್ಚು ಓಟುಗಳು ಬಂದಿರುವಂತದ್ದು ಅಂತ ಹೇಳ್ತಾರೆ. ಬಳಿಕ ಮಾತನ್ನ ಮುಂದುವರಿಸಿ ಓಟಿಗಿಂತಲೂ ಬಹಳ ಜನಪ್ರಿಯತೆಯನ್ನ ಪಡೆದಿದ್ದಾನೆ, ಈತನಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಶುಭಾಶಯವನ್ನ ಹಾರೈಸ್ತಾರೆ. ಸಚಿವ ಭೈರತಿ ಸುರೇಶ್ ಅವರು ಒಳ್ಳೆ ಹುಡುಗ ಸರ್, ಪಾಪ ಎಲ್ಲರನ್ನ ಕೂಡ ನಗಿಸ್ತಾ ಇದ್ದ, ಮನೆಯಲ್ಲಿ ನನ್ನ ಪತ್ನಿ ಕೂಡ ಶೋ ಅನ್ನ ನೋಡ್ತಾ ಇದ್ರು, ಇವನ ಫ್ಯಾನ್ ಕೂಡ ಆಗಿದ್ರು ಅಂತ ಹೇಳಿದ್ರು. ಇನ್ನು ಭೈರತಿ ಸುರೇಶ್ ಮಾತಿಗೆ ಎಲ್ಲರೂ ಕೂಡ ಅಲ್ಲಿ ನಗ್ತಾರೆ. ಸಚಿವರಾದ ಭೈರತಿ ಸುರೇಶ್ ಅವರು ಮುಂದೆ ಸಿನಿಮಾ ಮಾಡ್ತೀಯಾ ಅಂತ ಕೇಳ್ತಾರೆ. ಗಿಲ್ಲಿ ನೋಡೋಣ ಅಂತ ಹೇಳಿ ನಕ್ಕು ಸುಮ್ಮನಾಗ್ತಾರೆ. ಗಿಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಾರ ಹಾಕುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಅದೇ ಹಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಗಿಲ್ಲಿಗೆ ಹಾಕಿ ಸಂತೋಷವನ್ನ ವ್ಯಕ್ತಪಡಿಸ್ತಾರೆ. ಒಟ್ಟಾರೆಯಾಗಿ ಇದೀಗ ಗಿಲ್ಲಿ ಸಿಎಂ ಅವ್ರನ್ನ ಭೇಟಿಯಾಗಿರುವಂತದ್ದು ಎಲ್ಲರಲ್ಲೂ ಕೂಡ ಸಂತಸ ಮೂಡಿಸಿದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.